आज्ञामन्नीरधार्यां शिरसि परिसरद्रश्मिकोटीरकोटौ कृष्णस्याक्लिष्टकर्मा दधदनुसरणादर्थितो देवसङ्घैः भूमावागत्य भूमन्न सुकरमकरोर्ब्रह्मसूत्रस्य भाष्यम् दुर्भाष्यं यस्य दस्योर्मणिमत उदितं वेदसद्युक्तिस्त्वम् भूत्वा क्षेत्रे विशुद्धे द्विजगणनिलये रूप्यपीठाभिधाने तत्रापि ब्रह्मजातिस्त्रिभुवनविशदे मध्यगेहाख्येः पारिव्राज्यादिराजः पुनरपि बदरीं प्राप्य कृष्णं च नत्वा कृत्वा भाष्याणि सम्यक् व्यतनुत च भवान् ಭಾರತಾರ್ಥಪ್ರಕಾಶಂ. ಪೂರ್ವದ ಪದ್ಯದಲ್ಲಿ ದೇವರ ಆದೇಶವನ್ನು ಹೊತ್ತು ನಮ್ಮಲ್ಲಿಗೆ ಬಂದಂತಹ ಆಚಾರ್ಯರ ಕಾರುಣ್ಯವನ್ನು ಸ್ಮರಿಸಿ ದೇವತೆಗಳ ಬೇಡಿಕೆಗೆ ದೇವರ ಆದೇಶಕ್ಕೆ ಅನಾಯಾಸವಾಗಿ ಅವರು ಇಳಿದು ಬಂದರು. ಚತುರ್ಮುಖನ ವೇದವ್ಯಾಸರ ಸೂತ್ರಗಳಿಗೆ ಸರಿಯಾದ ಅರ್ಥವನ್ನು ತಿಳಿಸುವ ಮಹಾ ಸಾಹಸವನ್ನು ಕಾರ್ಯವನ್ನು ನಮಗೋಸ್ಕರ ಮಾಡಿಕೊಟ್ರು. ವೇದಗಳನ್ನು ಕೆಟ್ಟ ತರ್ಕಗಳಿಂದ ನಿರಾಕರಿಸಿದಂತಹ ರಾಕ್ಷಸರ ಕೆಟ್ಟ ಭಾಷ್ಯಗಳನ್ನೆಲ್ಲ ದೂರೀಕರಿಸಿದ್ರು. ಅದರಲ್ಲಿ ಒಳ್ಳೆ ಇದ್ದದ್ದನ್ನ ಪೂರ್ವ ಭಾಷ್ಯೆ ವಿಸ್ತೃತೆ, ಹಿಂದೆ ಹೇಳಿದ 2 ಭಾಷ್ಯಗಳು ಈ ವಿಷಯದಲ್ಲಿ ಒಪ್ಪಿಕೊಳ್ಳುವಂಥದ್ದೇ, ನಮಗದನ್ನ ಖಂಡನೆ ಮಾಡುವ ಉದ್ದೇಶ ಇಲ್ಲ. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಮುಲಾಜಿಲ್ಲ, ಅಲ್ಲಿ ಯಾವುದೇ ರೀತಿಯಾದ ಮಾಡಬಹುದೋ ಬೇಡವೋ, ಸರಿ ಹೋಗುತ್ತೋ ಇಲ್ವೋ, ನಮ್ಮ ಸಮನ್ವಯ ಸೂತ್ರಕ್ಕೆ ತೊಂದರೆ ಬರುತ್ತೆ. ಸತ್ಯಕ್ಕಿಂತ ಸಮನ್ವಯ ದೊಡ್ಡದಲ್ಲ. ಇರುವುದನ್ನ ಹಾಗೆ ಅಂತ ಒಪ್ಪಿಕೊಳ್ಳದೆ ಇವತ್ತೇನೋ ಅವ್ರಿಗೆ ಸಮಾಧಾನ ಆಗ್ಲಿ ಅಂತ ಸಮನ್ವಯ ಮಾಡಿದ್ರೆ, ನಾಳೆ ಇದೇ ವಿಷಯಕ್ಕೆ ವಿರುದ್ಧವಾಗಿ ನಿಂತವನಿಗೋಸ್ಕರ ಮತ್ತೆ ಅದನ್ನು ಇನ್ನೊಂದು ರೀತಿ ತಿಳಿಸ್ಲಿಕ್ಕಾಗತ್ತಾ? ವಸ್ತು ಇರುವುದು ಹೇಗೋ ಹಾಗೆ ಒಪ್ಕೊಳ್ಳುವುದೇ ಬದುಕು. ಬದುಕು ಹೇಗ್ ಬರುತ್ತೋ ಹಾಗೆ ಸ್ವೀಕರಿಸುವುದೇ ಜಾಣತನ. ಇದಿಲ್ದೆ ಹೇಗೇಗೋ ನಾವು ನಮ್ಮನ್ನ ಅಲ್ಲಲ್ಲಿಗೆ ಅಡ್ಜಸ್ಟ್ ಮಾಡ್ತಾ ಆ ಪರಿಸ್ಥಿತಿಗೆ ಬಂದಾಗ ಅಲ್ಲಿಗ್ ಜೈ, ಈ ಪರಿಸ್ಥಿತಿ ಬಂದಾಗ ಇಲ್ಲಿಗ್ ಜೈ, ಬದುಕುದು ಹೇಗೆ? ಆಚಾರ್ಯರಿಗೆ ಇದೆಲ್ಲ ಒಗ್ಗುವ ಸಂಗತಿ ಅಲ್ಲ. ಒಂದು ಇದ್ದದ್ದನ್ನ ಹೀಗೆ ಹೇಳಿಬಿಟ್ರೆ 1000 ವರ್ಷ ಆದ್ಮೇಲೆ ಹಾಗೆ ಹೇಳ್ಕೊಂಡು ಆರಾಮಾಗಿರ್ಬೋದು. ಒಂದ್ಸರ್ತಿ ಒಂದನ್ನ ಯಾರನ್ನೋ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ ಒಂದು ಹೊಸ ಕಲ್ಪನೆಯನ್ನ ಅವನ ತಲೆ ಮೇಲೆ ಹೊತ್ತಾಕಿ ಅದನ್ನ ಎದುರಿಸುವನೊಬ್ಬ ಬಂದಾಗ, ಅಯ್ಯೋ ನನ್ನ ಅಭಿಪ್ರಾಯ ಆಗಿರ್ಲಿಲ್ಲ ಅಂತ ಅದಕ್ಕೊಂದು ಪರಿಷ್ಕಾರ. ಆಮೇಲೆ ಮತ್ತೆ ಇನ್ನೊಬ್ಬ ಅದ್ರ ಮೇಲೆ ಇಲ್ಲ, ಇಷ್ಟ ಹೇಳಿದ್ರು ಸಮಸ್ಯೆ ಇದೆ ಅಂತ ತಿಳಿಸಿದ್ರೆ, ಈಗ ತಪ್ಪಂತಿದ್ದಿಕೊಂಡು ಪರಿಷ್ಕಾರ ಮಾಡೋದಾದ್ರೆ ಸಮಸ್ಯೆ ಇಲ್ಲ. ಹಿಂದೆ ಯಾವುದನ್ನು ಹೇಳಿತ್ತು ಅದನ್ನೇ ಮತ್ತೆ ಒಪ್ಪಿಕೊಳ್ಳುವಂತಹ ಅವ್ಯವಸ್ಥೆನೂ ಇರುತ್ತೆ. ಯಾಕಂದ್ರೆ ಅವನು ನಿರಾಕರಣೆ ಮಾಡೋನಿರಲ್ಲ, ಮತ್ತೆ ಅದನ್ನು ಓದ್ದವನಿರಲ್ಲ. ಇಲ್ಲ, ಈ ಪರಿಷ್ಕಾರವನ್ನ ಹಿಂದೆ ನಿರಾಕರಿಸಲಾಗಿದೆ ಅಂತ ಎದುರುಗಡೆ ಹೇಳಲಿಕ್ಕೆ ಅವನಿಗೆ ಗೊತ್ತಿರಲ್ಲ. ಹೀಗೆ ಸೌವ್ಯಾಹತಗಳಿಂದ ಕೂಡಿದ ತನ್ನದೇ ಮಾತಿಗೆ ತಾನೇ ಎಡವಟ್ಟುಗಳನ್ನ ಮಾಡಿಕೊಂಡು ಆಡುವ ಪ್ರಸಂಗಗಳಿದ್ರೆ ಅದಕ್ಕೆ ಕಾರಣ ನಾವು ಆ ಕಾಲದಲ್ಲಿ ಅಲ್ಲಿ ಇರುವ ಪ್ರಸಂಗಕ್ಕೆ ನಮ್ಮನ್ನು ಅಥವಾ ಆ ಚಿಂತನೆಯನ್ನು ಒಗ್ಗಿಸುವ ಪ್ರಯತ್ನವೇ ಈ ಅಪಾಯಕ್ಕೆ ಕಾರಣ. ಆದ್ರೆ ಆಚಾರ್ಯರು ಸರ್ವಕಾಲಕ್ಕೂ ಒಪ್ಪುವ ಸತ್ಯವನ್ನೇ ಸರ್ವಕಾಲಕ್ಕೂ ಸಮರ್ಥಿಸಿಕೊಳ್ಳಿಕ್ ಸಾಧ್ಯವಾಗುವುದನ್ನೇ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ರು ಅಂತ ಹೇಳ್ತಾ ಮುಂದೆ ಭೂತ್ವಾ ಕ್ಷೇತ್ರೇ ವಿಶುದ್ಧೇ, ವಿಶುದ್ಧವಾದ ಕ್ಷೇತ್ರದಲ್ಲಿ ಭೂತ್ವ, ಆಮೇಲೆ ದ್ವಿಜಗಣ ನಿಲಯೇ ರೂಪ್ಯಪೀಠಾಭಿಧಾನೇ ತತ್ರಾಪಿ ಬ್ರಹ್ಮಜಾತಿಸ್ತ್ರಿಭುವನ ವಿಶದೇ ಬ್ರಹ್ಮ ಮಧ್ಯಗೇಹಾಖ್ಯಗೇಹೇ ಪಾರಿವ್ರಾಜ್ಯಾಧಿರಾಜ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತನುತ ಚ ಭವಾನ್
ಭಾರತಾರ್ಥ ಪ್ರಕಾಶಂ ರೂಪ್ಯಪೀಠಾಭಿಧಾನೆ ದ್ವಿಜಗಣ ನಿಲಯೇ ವಿಶುದ್ಧೇ ಕ್ಷೇತ್ರೇ ಭೂತ್ವಾ. ರೂಪ್ಯಪೀಠ ಉಡುಪಿಯ ಬಳಿಯ ಪಾಜಕದ ಒಂದು ಸುಂದರವಾದ ಲೋಕಕ್ಕೆಲ್ಲ ಗುರುವೆನಿಸಿದಂತಹ ಪ್ರಾಣದೇವ ವಿಶುದ್ಧವಾದ, ಅಂದ್ರೆ ಶಾಸ್ತ್ರವನ್ನ ಎಂದೂ ಕೂಡ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದ, ತನ್ನಿಂದ ಎಲ್ಲ ರೀತಿಯ ಸಹಾಯವನ್ನು ಸಮಾಜಕ್ಕೆ ಮಾಡಿಕೊಳ್ಳುವ ವ್ಯಕ್ತಿತ್ವವುಳ್ಳ ಮಧ್ಯಗೇಹ ಭಟ್ಟರ ದ್ವಿಜ ಗುಣ ನಿಲಯೇ, ಋತ್ವಿಜನ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ಪಾಲಿಸುತ್ತಿರುವಂತಹ ಕ್ಷೇತ್ರೇ, ಆ ಮಧ್ಯಗೇಹ ಭಟ್ಟರ ಮಡದಿಯಲ್ಲಿ ಭೂತ್ವ, ಅಥವಾ ಕ್ಷೇತ್ರ ಅಂದ್ರೆ ಪಾಜಕದಲ್ಲಿ ಹುಟ್ಟಿ. ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೇ, ಮೂರು ಲೋಕಗಳಿಗೂ ಅತ್ಯಂತ ಹೆಮ್ಮೆ ಎನಿಸುವಂತಹ ಜ್ಞಾನವನ್ನೇ ಬದುಕಿನ ಹಿರಿತನ ಅಂತ ಭಾವಿಸಿ ಚಿಂತಿಸುವ ಮನೆತನದಲ್ಲಿ ಮೂರು ಲೋಕದಲ್ಲೂ ಹೆಸರು ಗಳಿಸಿದ ರಜತ ಪೀಠ ಅದು. ಇವತ್ತು ನಿನ್ನೆದ್ದಲ್ಲ, ಪರಶುರಾಮನ ಕಾಲದಿಂದಲೂ ಅತ್ಯಂತ ಪ್ರಸಿದ್ಧ ಜಾಗ ಆಗಿ ನಡಿಲ್ಲಾಯರ ಮನೆಯಲ್ಲಿ ನೀನು ಋತ್ವಿಜನಾಗಿ ಹುಟ್ಟಿದೆ. ಪಾರ್ಯುರಾಜ್ಯ ಹುಟ್ಟಿದ ಮೇಲೆ ಅನೇಕ ಘಟನೆಗಳು ನಡೆದುವು. ನೀನು ಅಧಿರಾಜ, ಸನ್ಯಾಸದ ಸಾಮ್ರಾಜ್ಯದಲ್ಲಿ ಮೆರೆದೆ, ಸಾರ್ವಭೌಮನಾಗಿ ಮೆರೆದೆ. ಗುರುಗಳ ಅಪ್ಪಣೆ ಪಡೆದು ಬದರೀಂ ಪ್ರಾಪ್ಯ ಪುನಃ ಬದರಿ ಕ್ಷೇತ್ರಕ್ಕೆ ಬಂದೆ. ಕೃಷ್ಣಂಚನತ್ವ, ವಾಸಿಷ್ಠ ಕೃಷ್ಣರನ್ನು ಮಣಿದೆ. ಅವರ ಒಪ್ಪಿಗೆಯಂತೆ ಅಪ್ಪಣೆಯಂತೆ ಭಾಷ್ಯಾಣಿ ಸಮ್ಯಕ್ ಕೃತ್ವ, ಕೇವಲ ಬ್ರಹ್ಮಸೂತ್ರ ಭಾಷ್ಯ ಮಾತ್ರ ಅಲ್ಲ, ಇನ್ನೂ ಅನೇಕ ಋಗ್ಭಾಷ್ಯ ಇರಬಹುದು, ಉಪನಿಷತ್ ಭಾಷ್ಯ ಇರಬಹುದು, ಇನ್ನೂ ಅನೇಕ ಕೃತಿಗಳನ್ನ ಬ್ರಾಹ್ಮಣ ಆರಣ್ಯಕಗಳಿಗೆ ವಿವರಣೆಯನ್ನ ಕೊಟ್ಟೆ. ಅಷ್ಟೇ ಅಲ್ಲ, ಭಾರತಾರ್ಥ ಪ್ರಕಾಶಂ ಯತನುತ, ಭಾರತಾರ್ಥ ಪ್ರಕಾಶ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ತಾವು ಬರೆದ್ರಿ. ಬರೆದು ಲೋಕಕ್ಕೆ ಉಪಕಾರವನ್ನ ಇನ್ನಿಲ್ಲದಂತೆ, ಯಾಕೆಂದ್ರೆ ಮಹಾಭಾರತಕ್ಕೆ ವಿವರಣೆ ಒಂದು ಕೊಟ್ರೆ ಅದು ಎಲ್ಲದಕ್ಕೂ ವಿವರಣೆ ಕೊಟ್ಟ ಹಾಗೆ. ಶಾಸ್ತ್ರದ ಎಲ್ಲದರ ಸಾರ ಭಾರತವಾದ್ದರಿಂದಾಗಿ ಅದನ್ನು ಪ್ರತ್ಯೇಕವಾಗಿ ನೆನಪಿಸಿದ್ರು. ನಾವು ಅಧ್ಯಯನ ಮಾಡುವಾಗ ಕಲಿಯುಗದ ಈ ವ್ಯವಸ್ಥೆಯೊಳಗೆ ಸೂತ್ರ ಭಾಷ್ಯಗಳನ್ನು ಅಥವಾ ಇನ್ನುಳಿದಂತೆ ವಿವರಣೆಗಳನ್ನು ನಮಗೆ ತಿಳಿಯಲಿಕ್ಕೆ ಆಗದೇ ಹೋದ್ರು ಆ ಎಲ್ಲದರ ಸಾರಭೂತವಾದ ಇದು ಗೊತ್ತಿಲ್ಲದೆ ಅದು ಗೊತ್ತಿದ್ರೆ ಏನು ಉಪಯೋಗ ಇಲ್ಲ, ಅದರಲ್ಲಿ ಏನು ಗೊತ್ತಾಗುವುದೂ ಇಲ್ಲ. ಇದು ಗೊತ್ತಾಗಿ ಅದರ ಕಡೆಗೆ ಹೋದ್ರೆ ಅದು ಬಹಳ ಆನಂದ ಕೊಡುವ ಸಂಗತಿ. ನಾವೇನು ಅಂದ್ರೆ ಬೇರು ಹಿಡಿಯದೆ ಆಕಾಶಕ್ಕೆ ಏಣಿ ಹಾಕುವಂತಹ ದುರವಸ್ಥೆ. ಅದಕ್ಕೆ ಆಚಾರ್ಯರ ಆ ಕೃತಿಯ ಬಗ್ಗೆ ತ್ರಿವಿಕ್ರಮ ಪಂಡಿತರು ಒಂದು ವಿಶಿಷ್ಟವಾದ ಬೆಳಕನ್ನ ಚೆಲ್ತಾ ಹೇಳ್ತಾರೆ, ಭಾರತದ ತಿರುಳು ಅಂದ್ರೆ ಅದು ಭಾರತದ ತಿರುಳು. ಮಹಾಭಾರತ ಅನ್ನುವ ಗ್ರಂಥದ ತಿರುಳು ಮಾತ್ರ ಅಲ್ಲ, ಇಲ್ಲಿ ಹೇಳಿದ ಎಲ್ಲ ಅಂಶಗಳು ಕೂಡ ವೇದಾದಪಿ ಪರಂ ಚಕ್ರೆ, ವೇದಾದಪ್ಯುತ್ತಮಂ, ವೇದಕ್ಕಿಂತಲೂ ಉತ್ತಮವೆನಿಸಿದ ವೇದದಿಂದಲೂ ತಿಳಿಯದ ಸಂಗತಿಯನ್ನು ಹೆಚ್ಚು ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡಿಹ ಗ್ರಂಥದ ವಿವರಣೆಯನ್ನ ಆಚಾರ್ಯರು ಪ್ರಕಾಶಗೊಳಿಸಿದ್ರು, ಪ್ರಕಟಗೊಳಿಸಿದ್ರು. ಅಂತಹ ನಿಮಗೆ ಅನಂತ ನಮನಗಳು, ಅನಂತ ಕೃತಜ್ಞತೆಗಳು ಅಂತ ಆಚಾರ್ಯರನ್ನ ತ್ರಿವಿಕ್ರಮ ಪಂಡಿತರು ಮನಃಪೂರ್ವಕವಾಗಿ ಸ್ಮರಿಸುತ್ತಾರೆ. ಮತ್ತು ಆ ನಮಸ್ಕಾರದ ಚಿಂತನೆಯನ್ನು ಮುಂದುವರೆಸ್ತಾ ಹೇಳ್ತಾರೆ, ಒಂದೇ ತಂತ್ವಾ
ಸುಪೂರ್ಣ ಪ್ರಮತಿಂ ಸುಪೂರ್ಣ ಪ್ರಮತಿಂ ಅನುದಿನಾ ಸೇವಿತಂ ದೇವವೃಂದೈಃ ವಂದೇ ವಂದಾರುಂ ಈಶೇ ಶ್ರಿಯ ಉತನಿಯತಂ ಶ್ರೀಮದಾನಂದ ತೀರ್ಥಂ ವಂದೇ ಮಂದಾಕಿನಿ ಸತ್ಸರಿದಮಲ ಜಲಾಸೇಕ ಸಾಧಿಕ್ಯ ಸಂಗಂ ವಂದೇಹಂ ದೇವಭಕ್ತ್ಯಾ ಭವ ಭಯ ದಹನಂ ಸಜ್ಜನಾನ್ ಮೋದಯಂತಂ. ಓ ಪ್ರಾಣದೇವ, ಅನುದಿನ ಸೇವಿತಂ, ಅನುದಿನವೂ ದೇವತೆಗಳಿಂದ ಪೂಜೆಯನ್ನ ಕೊಳ್ಳುವವ ನೀನು. ತಿಳಿವಿನಿಂದ ತುಂಬಿದ ಕೊಡ ನೀನು. ಆದ್ರಿಂದಾಗಿ ನಿನ್ನನ್ನೇನ್ ಕರೀತಾರೆ? ಪೂರ್ಣ ಪ್ರಜ್ಞಾ, ಪೂರ್ಣ ಪ್ರಮತಿ, ಪೂರ್ಣ ಬೋಧ ಅಂತ ಕರೀತಾರೆ ನಿನ್ನನ್ನು. ಅಂತಹ ಅರಿವಿನ ಸಮುದ್ರಕ್ಕೆ ಒಂದೇ ಮಣಿಯುತ್ತೇನೆ. ಇನ್ನು ರಮೆಯರಸನಾದ ಭಗವಂತನಿಗೆ ಬಿಡದೆ ತನ್ನ ಶರಣಾಗತಿಯ ಭಾವವನ್ನು ನಿರಂತರ ತೋರುವ ಆನಂದ ತೀರ್ಥ ಅನ್ನುವ ಹೆಸರಿನಿಂದ ಆನಂದವನ್ನೇ ಎಲ್ಲರಿಗೂ ಹಂಚುವ ತೀರ್ಥದ ರೂಪದಲ್ಲಿರುವ ನಿನಗೆ ಒಂದೇ ಆನಂದ ತೀರ್ಥಂ ವಂದಾರುಂ ವಂದೇ. ಮಂದಾಕಿನಿ ಸತ್ಸರಿದಮಲ ಜಲಾಸೇಕ ಸಾಧಿಕ್ಯ ಸಂಗಂ. ಗಂಗೆಯಲ್ಲಿ ಮೀಯುವುದರಿಂದ ಒಂದು ಸಹಜವಾದ ಪಾವಿತ್ರ್ಯ ಇದೆ. ಅದು ಅರಿವಿನಿಂದ ಕೂಡಿದ್ರೆ ಮಾತ್ರ. ಆ ಗಂಗೆಯ ಪಾವಿತ್ರ್ಯದ ಸ್ನಾನಕ್ಕಿಂತಲೂ ಮಿಗಿಲಾದ ಮಡಿಯನ್ನು ನಿನ್ನ ಮಾತಿನ ಒಡನಾಟದಿಂದ ಪಡೆಯುವುದಕ್ಕೆ ಸಾಧ್ಯವಾಗುವ ಒಂದು ಶಾಸ್ತ್ರ ತೀರ್ಥವನ್ನ ನಮಗಾಗಿ ಕರುಣಿಸಿದ್ದಕ್ಕಾಗಿ ಅನಂತ ವಂದನೆ. ಗಂಗೆಯಲ್ಲಿ ನೀಲಿಲ್ಲ, ಆದ್ರೆ ಆಚಾರ್ಯರ ಮಾತಿನ ಸರೋವರದಲ್ಲಿ ಮುಳುಗು ಹಾಕಿದ್ದಾನೆ ಅಂತಂದ್ರೆ ಗಂಗೆಯ ಪುಣ್ಯ ಆತನಿಗೆ ಸಹಜವಾಗಿಯೇ ಲಭ್ಯವಾಗಿದೆ. ಮಧ್ವ ಸರೋವರದಲ್ಲಿ ಮಿಂದ್ರೆ ಗಂಗೆಯಲ್ಲೇ ಮಿಂದ ಪುಣ್ಯ. ಯಾಕೆಂದ್ರೆ ಆಚಾರ್ಯರಿಗೋಸ್ಕರ ಗಂಗೆ ಅಲ್ಲಿಂದ ಇಲ್ಲಿ ಓಡಿ ಬಂದಿದ್ದಾಳೆ. ಅಂದ್ರೆ ಗಂಗೆ ಇನ್ನೆಷ್ಟು ಪವಿತ್ರ ಅಂತ ಹೇಳ್ಬೇಕಾ? ಗಂಗೆಯನ್ನು ಪವಿತ್ರೀಕರಿಸಿದವರು ಆಚಾರ್ಯರು. ತೀರ್ಥೀಕುರುವಂತೆ ತೀರ್ಥಾನಿ ಅಂತ ಆಚಾರ್ಯರ ಹೆಮ್ಮೆಯನ್ನ ಹಿರಿಮೆಯನ್ನ ವಿವರಿಸುವ ಮಾತಿದೆ. ಆಚಾರ್ಯರು ಕಾಲಿಟ್ಟ ಜಾಗದಲ್ಲಿ ಗಂಗೆ ಬಂದು ಬಿಡ್ತಾಳೆ. ಯಾಕೆಂದ್ರೆ ಅವರ ಪಾದದ ಸ್ಪರ್ಶದಿಂದ ತಾನು ಮತ್ತಷ್ಟು ಪವಿತ್ರಳಾಗ್ತೇನೆ ಅಂತನ್ನುವ ಭಾವ. ನಿರಂತರವಾಗಿ ಭಗವಂತನ ರೂಪಗಳನ್ನ ತನ್ನ ಒಡಲಲ್ಲಿ ಹೊತ್ತು ಜಗತ್ತಿನಲ್ಲಿ ಇದಕ್ಕಿಂತ ಮಿಗಿಲಾದ ಶುದ್ಧವಾದ ಮತ್ತೊಂದು ನೀರಿಲ್ಲ ಅಂತ ಕರೆಸಿಕೊಳ್ಳಲ್ಪಡುವ ಗಂಗೆಯೂ ಕೂಡ ತಾನು ಮತ್ತೆ ನನ್ನಲ್ಲಿ ಮಿಂದು ಹೋದ ಮಂದಿಯ ಎಲ್ಲ ಕೆಟ್ಟ ಕೃತ್ಯಗಳ ದೋಷಗಳನ್ನ ತಾನಾಗೇ ಕಳೆದುಕೊಳ್ಳಲಾರೆ ಅಂತ ಭಾವಿಸಿ ಆಚಾರ್ಯರಂತಹ ಹಿರಿಯ ಜೀವಗಳ ಪಾದವನ್ನ ತೊಳೆದು ತನ್ನ ಕೊಳೆಯನ್ನ ಕಳೆದು ಬಂದ ಮತ್ತಷ್ಟು ಭಕ್ತರ ಮಲಿನಗಳನ್ನ ಕಳೆಯುವುದಕ್ಕಾಗಿ ತಾನು ಸಿದ್ಧಳಾಗುವ ದೊಡ್ಡತನ ಆಚಾರ್ಯರ ಪಾದದ ಸ್ಪರ್ಶದಿಂದ ಪಡೆದದ್ದು. ವಂದೇಹಂ ದೇವಭಕ್ತ್ಯ ಭವ ಭಯ ದಹನಂ ಸಜ್ಜನಾನ್ ಮೋದಯಂತಂ. ಸಂಸಾರದ ಭಯವನ್ನ ಕಳೆಯುವ, ಸಜ್ಜನರ ಮನಸ್ಸನ್ನ ಅರಳಿಸುವ ನಿಮ್ಮ ಪದತಲಗಳನ್ನು ದೇವಭಕ್ತ್ಯ ಅಹಂ ವಂದೇ. ಅತ್ಯಂತ ದೇವಭಕ್ತಿ ಅಂತಂದ್ರೆ ಅದು ದೇವ ಅಂತ ಸಂಬೋಧನೆ. ಅದು ಹೇ ದೇವ ಭಕ್ತ್ಯಾ ವಂದೇ. ಇನ್ನು ದೇವತೆಗಳಿಗೂ ಬೆಳಕನ್ನ ನೀಡುವ ನಿಮ್ಮ ಚರಣ ಕಮಲಗಳಿಗೆ ನಾನು ನಮಿಸುವೆನು, ಶರಣಾಗತನಾಗಿದ್ದೇನೆ ಅನ್ನುವ ಮಾತನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಸುಬ್ರಹ್ಮಣ್ಯಾಖ್ಯ ಸೂರೇಃ ಸುತ ಇತಿ ಸುಭೃಶಂ ಕೇಶವಾನಂದ ತೀರ್ಥ ಶ್ರೀಮತ್ಪಾದಾಬ್ಜ ಭಕ್ತ ಸ್ತುತಿಮಕೃತ ಹರೇರ್ವಾಯುದೇವಸ್ಯ ಚಾಸ್ಯ
ತತ್ಪಾದಾರ್ಚಾದರೇಣ ಗ್ರಥಿತ ಪದಲ ಸನ್ಮಾಲಯಾ ತ್ವೇತಯಾಯೇ ಸಂರಾಧ್ಯಾಮೂನಮಂತಿ ಪ್ರತತಮತಿ ಗುಣಾ ಮುಕ್ತಿಮೇತೆ ವ್ರಜಂತಿ. ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಯುಸ್ತುತಿಯ ಕೊನೆಯ ಈ ಪದ್ಯದಲ್ಲಿ ಇದರ ರಚನೆಯ ಕರ್ತೃವಿನ ಕುರಿತಾದ ನೆನಪನ್ನ, ಆಚಾರ್ಯರ ಸ್ತುತಿಗಾಗಿ ಹಿನ್ನೆಲೆಯಲ್ಲಿ ನಿಂತ ಭಕ್ತಿ ವಿಶೇಷಕ್ಕೆ ಕಾರಣವಾದ ಶಕ್ತಿಯನ್ನು ನಿರೂಪಿಸ್ತಾರೆ. ಸುಬ್ರಹ್ಮಣ್ಯಾಖ್ಯ ಸೂರೇ, ಸುಬ್ರಹ್ಮಣ್ಯ ಪಂಡಿತರು ಅಂತ ತ್ರಿವಿಕ್ರಮ ಪಂಡಿತರ ತಂದೆ. ಸುತ ಇತಿ ಸುಭೃಶಂ ಕೇಶವಾನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತ. ಕೇಶವನ ಮತ್ತು ಆನಂದ ತೀರ್ಥರ ಪದ ಕಮಲಗಳಲ್ಲಿ ಪೊಡಮಟ್ಟವನ ಹರಿಯ ವಾಯುದೇವನ ಹಾಡನ್ನ ಹೀಗೆ ಹೊಸೆದಿದ್ದಾನೆ, ಅದನ್ನ ತಿಳಿಸಿದ್ದಾನೆ. ವಾಯುದೇವಸ್ಯ ಚ ಅಸ್ಯ ಹರೇಹೇ ಸ್ತುತಿಂ ಅಕೃತ. ವಾಯುದೇವರ ಮತ್ತು ಪರಮಾತ್ಮನ ಸ್ತುತಿಯನ್ನ ಮಾಡಿದ್ದಾನೆ. ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಸುತಃ, ತಾನು ಅಂತ ಹೇಳ್ಕೊಳ್ಳೋದಿಲ್ಲ. ಹಿಂದೆ ಅಹಂ ಒಂದೇ ಅಂತ ಹೇಳಿದ್ರು, ಈಗ ತ್ರಿವಿಕ್ರಮ ಪಂಡಿತನೆಂಬಂತಹ ವ್ಯಕ್ತಿ ಸುಬ್ರಹ್ಮಣ್ಯ ಪಂಡಿತರ ಮಗ, ನಾರಾಯಣ ಮತ್ತು ಪ್ರಾಣದೇವರ ಪಾದಗಳಲ್ಲಿ ಹೊರಳಾಡುವವ. ಅವನು ಈ ಸ್ತುತಿಯನ್ನ, ಪ್ರಾಣದೇವರ ಮತ್ತು ಪರಮಾತ್ಮನ ಪರಿಚಯವನ್ನು ಮಾಡಿಕೊಡುವಂತಹ ಸ್ತುತಿಯನ್ನ ಹೊಸದಿದ್ದಾನೆ. ಅವರಿಬ್ಬರ ತತ್ಪಾದಾರ್ಚಾದರೇಣ, ಅವರಿಬ್ಬರ ಪದಕಮಲಗಳ ನಿರಂತರ ಸೇವೆಯಿಂದ ಹೊರಟ ನುಡಿಗಳ ಮುತ್ತುಗಳನ್ನು ಹೆಣೆದು ಪೋಣಿಸಿ ಈ ಸ್ತುತಿಯ ರಚನೆಗೊಂಡಿದೆ. ಗ್ರಥಿತ ಪದಲ ಸನ್ಮಾಲಯ, ಅದನ್ನು ಒಂದು ಮಾಲೆಯಾಗಿ ಅವರನ್ನ ಆರಾಧಿಸುವುದಕ್ಕಾಗಿ ತೆರೆದಿಟ್ಟಿದ್ದೇನೆ. ಯಾರು ಈ ನುಡಿಮುತ್ತುಗಳ ಹಾರವನ್ನ ಪರಮಾತ್ಮನಿಗೆ ಪೂಜೆಗಾಗಿ ಅರ್ಪಿಸಿ ತಲೆಯನ್ನ ಬಗ್ಗಿಸಿ ಗುರುದೇವತೆಗಳಿಗೆ ಶರಣಾಗ್ತಾರೋ ಅವರು ಪ್ರತತಮತಿ ಗುಣ, ವಿಸ್ತೃತವಾದ ಚಿತ್ತವುಳ್ಳವರಾಗ್ತಾರೆ, ಅರಳಿದ ಮನಸ್ಸುಳ್ಳವರಾಗ್ತಾರೆ, ತೆರೆದ ಮನಸ್ಸುಳ್ಳವರಾಗ್ತಾರೆ, ಸತ್ಯವನ್ನ ತಿಳಿಯುವುದಕ್ಕೆ ಬೇಕಿರುವಂತಹ ಜಾಣತನವನ್ನ ಹೊಂದುತ್ತಾರೆ. ಪ್ರತತಮತಿ ಅಂದ್ರೆ ವಿಸ್ತೃತವಾದ ಮತಿ, ವಿಸ್ತೃತವಾದ ಬುದ್ಧಿ ಉಳ್ಳವರಾಗಿ ಮುಕ್ತಿಂ ವ್ರಜಂತಿ, ಪರಮಾತ್ಮನ ಪದವನ್ನು ಸೇರುತ್ತಾರೆ, ಅವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಬದುಕಿದ್ದಾಗ್ಲೂ ಇದನ್ನು ಹೇಳಿದ ತಕ್ಷಣ ಮೋಕ್ಷಕ್ಕೆ ಹೋಗ್ತಾರೆ ಅಂತಲ್ಲ, ಅಥವಾ ಹೇಳಿದ ತಕ್ಷಣ ಮೋಕ್ಷಕ್ಕೆ ಹೋಗುದು ಅಂದ್ರೆ ದೇಹ ಬಿಡಬೇಕಾಗತ್ತೆ ಅಂತನ್ನುವ ಅವ್ಯವಸ್ಥೆಯು ಹೇಳಿದ್ದಲ್ಲ. ಭಗವಂತನ ಪ್ರಜ್ಞೆ ಜಾಗೃತವಾಗುತ್ತೆ, ಭಗವಂತನ ಸೃಷ್ಟಿಯ ತತ್ವವನ್ನ ಅರಿಯುವಲ್ಲಿ ಮನಸ್ಸು ಬಹಳ ತೆರೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇಲ್ಲೂ ಸುಖ ಅಲ್ಲೂ ಸುಖ ಅನ್ನುವ ಎರಡೂ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅನ್ನುವ ವೇದಾಂತದ ಚಿಂತಕರಿಗೆ ಏನು ಸುಖವೇ ಇರುವುದಿಲ್ಲ ಅನ್ನುವ ಭ್ರಮೆ ಬೇಡ, ಎರಡೂ ಸೌಂದರ್ಯವನ್ನ ಅವನು ಅನುಭವಿಸ್ತಾನೆ ಅಂತ. ಇತಿ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ವಿರಚಿತ ವಾಯುಸ್ತುತಿ ಸಮಾಪ್ತ ಅಂತ ಈ ಪದ್ಯದ ನಿರೂಪಣೆಯನ್ನು ನಾವು ನೋಡಿದ್ದಾಯ್ತು. ಮತ್ತೆ ನಾಳೆ ಮತ್ತೊಂದು ಚಿಂತನೆ ಜೊತೆಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನ ವಾನುಸುತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.